ಓಕೆ. ಐ ಹ್ಯಾವ್ ಸೋಲ್ಡ್ ಆಲ್ ಮೈ ಸ್ಟಾಕ್ಸ್. ಆಲ್ಮೋಸ್ಟ್ 2 ವರ್ಷ ಇನ್ವೆಸ್ಟ್ ಮಾಡಾದ್ಮೇಲೆ ನನ್ನ ಪ್ರತಿಯೊಂದು ಸ್ಟಾಕನ್ನು ನಾನಿವಾಗ ಸೆಲ್ ಮಾಡಿದ್ದೀನಿ. ಯಾಕೆ? ಏನಾಯಿತು? ಲೆಟ್ಸ್ ಡಿಸ್ಕಸ್ ದ್ಯಾಟ್ ಒನ್. ಎಲ್ಲರೂ ಮ್ಯೂಚುವಲ್ ಫಂಡಲ್ಲಿ ಎಸ್-ಐ-ಪಿ ಮಾಡಿದರೆ, ನಾನು ಇಂಡಿವಿಜುವಲ್ ಸ್ಟಾಕಲ್ಲಿ ಪ್ರತಿ ಮಂತು 30,000 ಎಸ್-ಐ-ಪಿ ಮಾಡಿ 1,00,00,000 ಮಾಡೋಕ್ಕೆ ಹೊರಟಿದ್ದೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತು. ಅಂದರೆ ಕೆಲವೊಂದು ಕ್ವಾಲಿಟಿ ಕಂಪ್ನಿಗಳನ್ನ ಸೆಲೆಕ್ಟ್ ಮಾಡಿ ನನ್ನ ಪೋರ್ಟ್‌ಫೋಲಿಯೋನ ಮಾಡ್ಕೊಂಡಿದ್ದೆ. ಆ ಪೋರ್ಟ್‌ಫೋಲಿಯೋದಲ್ಲಿರುವಂಥ ಸ್ಟಾಕ್ಸು ನನ್ನ ಪ್ರತಿ ಮಂತ್ ಸ್ಯಾಲರಿ ಬಂದಾಗ ಯಾವ ಕಂಪ್ನಿ ಡಿಪ್ಪಲ್ಲಿರುತ್ತೆ, ಯಾವ ಕಂಪ್ನಿ ಕೆಳಗಡೆ ಇರುತ್ತೆ, ಆ ಕಂಪ್ನಿಗಳನ್ನ ನಾನು ಆ ಮಂತು ಬೈ ಮಾಡ್ತಾ ಇದ್ದೆ. ಸೊ ನಿಯರ್ಲಿ 2 ವರ್ಷ ಕನ್ಸಿಸ್ಟೆನ್ಸಿಯಾಗಿ ಇನ್ವೆಸ್ಟ್ ಮಾಡಾದ್ಮೇಲೆ ನನ್ನ ಪೋರ್ಟ್‌ಫೋಲಿಯೋ ಸೈಜು 5,00,000 ರೀಚ್ ಆಗಿತ್ತು. ಎಲ್ಲ ಚೆನ್ನಾಗಿತ್ತು. ಕನ್ಸಿಸ್ಟೆನ್ಸಿಯಾಗಿ ನಾನು ಇನ್ವೆಸ್ಟ್ ಮಾಡ್ತಾ ಇದ್ದೆ. ಸೊ ಯಾವುದೇ ಇಶ್ಯೂ ಇರಲಿಲ್ಲ. ಬಟ್ ಆಲ್ ಆಫ್ ಎ ಸಡನ್ ಒನ್ ಡೇ ನಾನು ಎದ್ಬಿಟ್ಟು ನನ್ನ ಪ್ರತಿಯೊಂದು ಸ್ಟಾಕ್ ನಾನು ಸೆಲ್ ಮಾಡಿದೆ. ನಾನು ಇದನ್ನು ಹೇಳಬೇಕಾದ್ರೆ ಸ್ವಲ್ಪ ಡ್ರಾಮ್ಯಾಟಿಕ್ ಅನಿಸ್ಬೋದು. ಅಂದರೆ ನಾನು ಒಂದಿನ ಎದ್ದು ಪ್ರತಿಯೊಂದು ಸ್ಟಾಕ್ ನಾನು ಸೆಲ್ ಮಾಡಿದೆ ಅಂತ. ಬಟ್ ಅದು ಅಷ್ಟು ಸಿಂಪಲ್ ಇರಲಿಲ್ಲ. ಇದನ್ನು ಸೆಲ್ ಮಾಡೋಕ್ಕೆ, ಈ ಡಿಸಿಷನ್ ತೊಗೊಳ್ಳೋಕ್ಕೆ ನನಗೆ ಸಿಕ್ಕಾಪಟ್ಟೆ ಟೈಮ್ ಬೇಕಾಗಿತ್ತು. ಸಿಕ್ಕಾಪಟ್ಟೆ ಯೋಚನೆ ಮಾಡಬೇಕಾಗಿತ್ತು. ನಾನು ಆಲ್ಮೋಸ್ಟ್ 1 ಅಥವಾ 2 ತಿಂಗಳು ಯೋಚನೆ ಮಾಡಿಬಿಟ್ಟು ಈ ಡಿಸಿಷನ್ ತೊಗೊಂಡೆ. ಸೊ ಫೈನಲಿ ಈ ಸ್ಟಾಕ್ ಮಾರ್ಕೆಟು ನನಗೋಸ್ಕರ ಅಲ್ಲ ಅಂತ ಹೇಳಿಬಿಟ್ಟು ನಾನು ಪ್ರತಿ ಸ್ಟಾಕನ್ನು ಸೆಲ್ ಮಾಡಿದೆ. ಇದಕ್ಕೆ ಇಂಪಾರ್ಟೆಂಟಾಗಿ 3 ರೀಸನ್‌ಗಳಿವೆ. ಫಸ್ಟ್ ಒನ್, ನೀವು. ನೀವು ಅಂದರೆ ನೀವಲ್ಲ, ಒಂಥರ ನೀವು. ನಿಮಗೆ ಗೊತ್ತಿಲ್ದಂಗೆ ನೀವು ಕೂಡ ಒಂದು ಕಾರಣ ನಾನು ಸ್ಟಾಕ್ಸ್‌ನ ಸೆಲ್ ಮಾಡೋಕ್ಕೆ. ಯಾವ ಥರ ಅಂದರೆ, ನಾನು ಪ್ರತಿ ಮಂತ್ ಸ್ಟಾಕ್ಸನ್ನು ಬೈ ಮಾಡಬೇಕಾದ್ರೆ, ಸೆಲ್ ಮಾಡಬೇಕಾದ್ರೆ ನಾನು ಏನಕ್ಕೆ ಈ ಥರ ಬೈ ಮಾಡ್ತಾ ಇದ್ದೀನಿ, ಯಾವ ಸ್ಟಾಕನ್ನು ಬೈ ಮಾಡ್ತಾ ಇದ್ದೀನಿ, ಏನಕ್ಕೆ ಮಾಡ್ತಾ ಇದ್ದೀನಿ, ಪ್ರತಿಯೊಂದನ್ನು ನಿಮ್ಮ ಜೊತೆ ನಾನು ಟ್ರಾನ್ಸ್‌ಪರೆಂಟಾಗಿ ಶೇರ್ ಮಾಡ್ತಾ ಇದ್ದೆ. ಸೊ ನಿಮಗೂ ಕೂಡ ಇದು ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು ಈ ಕಾನ್ಸೆಪ್ಟು. ಈ ಥರ ಟ್ರಾನ್ಸ್‌ಪರೆಂಟಾಗಿ ಇನ್ವೆಸ್ಟ್‌ಮೆಂಟ್ ಬಗ್ಗೆ ವಿಡಿಯೋ ಮಾಡೋದು ಐ ಗೆಸ್ ಕನ್ನಡದಲ್ಲಿ ಅಷ್ಟೇ ಅಲ್ಲ, ಈವನ್ ಇಂಡಿಯಾದಲ್ಲಿ ಕೂಡ ಯಾರು ಕೂಡ ಮಾಡಲ್ಲ. ಸೊ ಆ್ಯಕ್ಚುಲಿ ನಂಗೆ ಹೋಗ್ತಾ ಇದು ಗೊತ್ತಾಯಿತು. ಇದು ಮಾಡಬಾರ್ದು ಆ್ಯಕ್ಚುಲಿ. ಏನಕ್ಕೆ ಅಂದರೆ, ಎಷ್ಟೋ ಜನ ಸ್ಟಾಕ್ಸ್ ಬಗ್ಗೆ, ಸ್ಟಾಕ್ ಮಾರ್ಕೆಟ್ ಬಗ್ಗೆ ಗೊತ್ತಿಲ್ಲದೆ ಇರೋರು, ಆ ಕಂಟೆಂಟ್ ಕ್ರಿಯೇಟರನ್ನ ಬ್ಲೈಂಡಾಗಿ ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ನಿಮ್ಮಲ್ಲಿ ಎಷ್ಟೋ ಜನ ಇದ್ದೀರಾ, ಐ ಆಮ್ ಶ್ಯೂರ್ ಅಬೌಟ್ ದ್ಯಾಟ್. ನಾನು ಕಮೆಂಟಲ್ಲಿ ನೋಡ್ತೀನಿ, ಇನ್‌ಸ್ಟಾಗ್ರಾಮಲ್ಲಿ ನೋಡ್ತೀನಿ. ಬ್ರೋ ನೀವು ಏಷ್ಯನ್ ಪೇಂಟಲ್ಲಿ 3 ವರ್ಷ ಆಯ್ತು ಇನ್ವೆಸ್ಟ್ ಮಾಡ್ತಾ ಇದ್ದೀರಾ, ಯಾವುದೇ ರಿಟರ್ನ್ ಕೊಟ್ಟಿಲ್ಲ. ನಿಮ್ಮನ್ನು ನಂಬಿ ನಾನು ಕೂಡ ಇನ್ವೆಸ್ಟ್ ಮಾಡಿದ್ದೀನಿ, ನನಗೂ ಕೂಡ ರಿಟರ್ನ್ ಸಿಗ್ತಾ ಇಲ್ಲ. ಫಸ್ಟ್ ಆಫ್ ಆಲ್ ನಾನು ಹೇಳೇ ಇಲ್ಲ ಯಾರಿಗೂ ಕೂಡ. ನಾನು ಎಷ್ಟೋ ವಿಡಿಯೋದಲ್ಲಿ ಹೇಳಿದ್ದೀನಿ, ನನ್ನನ್ನಾಗಲಿ ಅಥವಾ ಯಾವುದೇ ಕ್ರಿಯೇಟರನ್ನಾಗಲಿ ಬ್ಲೈಂಡಾಗಿ ಫಾಲೋ ಮಾಡಬೇಡಿ ಅಂತ. ಬಟ್ ಎಷ್ಟೋ ಜನರು ಬ್ಲೈಂಡಾಗಿ ನನ್ನನ್ನು ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ನಾನು ಯಾವ ಸ್ಟಾಕನ್ನು ಬೈ ಮಾಡ್ತೀನಿ ಅದನ್ನು ಬೈ ಮಾಡೋದು, ನಾನು ಯಾವಾಗ ಸೆಲ್ ಮಾಡ್ತೀನಿ ಅವಾಗ ಸೆಲ್ ಮಾಡೋದು. ಆ್ಯಕ್ಚುಲಿ ನಾನು ಯಾವುದೇ ಸೆಲ್ ಮಾಡಿಲ್ಲ, ಬಟ್ ಸ್ಟಿಲ್ ನಾನು ಸೆಲ್ ಮಾಡಿದರೆ ಸೆಲ್ ಮಾಡೋದು. ಅವ್ರು ಏನಕ್ಕೆ ಬೈ ಮಾಡಿದ್ದೀನಿ ಅಂತ ಅವ್ರಿಗೆ ಗೊತ್ತಿರಲ್ಲ. ಜಸ್ಟ್ ಇನ್ ಕೇಸ್ ನಾನು ಬೈ ಮಾಡಿದ್ದೀನಿ ಅಂತ ಹೇಳಿ ಅವ್ರು ಬೈ ಮಾಡ್ತಾ ಇದ್ರು. ಸೊ ನಿಮ್ಗೆ ಗೊತ್ತು, ಆಲ್ಮೋಸ್ಟ್ ಒಂದು 3, 4, 5 ವರ್ಷ ಆಯಿತು ಸ್ಟಾಕ್ ಮಾರ್ಕೆಟು ಸರಿಯಾಗಿ ರಿಟರ್ನ್ ಕೊಟ್ಟೇ ಇಲ್ಲ. ಸೊ ನನಗೆ ಗೊತ್ತು ನಾನು ಏನಕ್ಕೆ ಆ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡಿದ್ದೀನಿ, ನಾನು ಏನಕ್ಕೆ ಏಷ್ಯನ್ ಪೇಂಟಲ್ಲಿ ಇನ್ವೆಸ್ಟ್ ಮಾಡಿದ್ದೀನಿ, ನಾನು ಏನಕ್ಕೆ ಟೈಟನಲ್ಲಿ ಇನ್ವೆಸ್ಟ್ ಮಾಡಿದೆ ಅಂತ ನನಗೆ ಮಾತ್ರ ಗೊತ್ತು. ಬಟ್ 2 ವರ್ಷ, 3 ವರ್ಷ ರಿಟರ್ನ್ ಕೊಡದೇ ಇದ್ದಾಗ ಅವರಿಗೆ ಅದು ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಸೊ ನನಗೇನಾಯಿತು, ಒಂದು ವೇಳೆ ನಾನು ಇನ್ವೆಸ್ಟ್ ಮಾಡಿರುವಂಥ ಸ್ಟಾಕು 10 ವರ್ಷ, 15 ವರ್ಷ ಆದಮೇಲೆ ರಿಟರ್ನ್ ಕೊಡದೇ ಇದ್ದರೆ ನಂಗದು ಓಕೆ. ಬಟ್ ಇದೇ ಸಿಚುವೇಷನ್ನು ನನ್ನ ಸಬ್ಸ್ಕ್ರೈಬರ್ಸು, ನನ್ನ ಆಡಿಯನ್ಸು, ನನ್ನನ್ನು ಯಾರು ನಂಬಿ ಇನ್ವೆಸ್ಟ್ ಮಾಡಿರ್ತಾರಲ್ಲ, ಬ್ಲೈಂಡಾಗಿ ಇನ್ವೆಸ್ಟ್ ಮಾಡಿರ್ತಾರಲ್ಲ ನನ್ನ ನಂಬಿಬಿಟ್ಟು, ಅವರಿಗೆ ಆದರೆ ನಂಗೆ ಒಂಥರ ರಿಗ್ರೆಟ್ಟು, ಗಿಲ್ಟ್ ಆಗೋಕ್ಕೆ ಸ್ಟಾರ್ಟ್ ಆಯಿತು ಇದ್ರ ಬಗ್ಗೆ ಯೋಚನೆ ಮಾಡಿದಾಗ. ಸೊ ನಂಗೇನು ಅನ್ಸೋಕ್ಕೆ ಸ್ಟಾರ್ಟ್ ಆಯಿತು, ನಾನು ನನ್ನ ಆಡಿಯನ್ಸು, ನನ್ನ ಕಮ್ಯುನಿಟಿ, ನನ್ನ ಸಬ್ಸ್ಕ್ರೈಬರ್ಸ್ ಹಾರ್ಡ್ ಅರ್ನ್ ಮನಿ ಜೊತೆ ನಾನು ಆಟ ಆಡ್ತಾ ಇದ್ದೀನಿ ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಯಿತು. ಸೊ ನಾನು ಆವಾಗ ಡಿಸೈಡ್ ಮಾಡಿದೆ, ನಾನು ಇನ್ಮೇಲಿಂದ ನನ್ನ ಪೋರ್ಟ್‌ಫೋಲಿಯೋ ಅಪ್ಡೇಟನ್ನು ಓಪನ್ ಆಗಿ, ಪಬ್ಲಿಕ್ ಆಗಿ ತೋರಿಸೋದನ್ನು ಸ್ಟಾಪ್ ಮಾಡ್ತೀನಿ ಅಂತ. ಸೆಕೆಂಡ್ ಒನ್, ಮಾರ್ಕೆಟ್ ಫ್ಲಕ್ಚುಯೇಷನ್. ನಾನು ಆಲ್ಮೋಸ್ಟ್ ಸ್ಟಾಕ್ಸನ್ನು ಸೆಲ್ ಮಾಡಿಬಿಟ್ಟು 3 ತಿಂಗಳಾಯಿತು. ನಾನು ಜನವರಿ ಮಂತಲ್ಲಿ ನನ್ನ ಸ್ಟಾಕ್ಸನ್ನು ಸೆಲ್ ಮಾಡಿದ್ದೀನಿ. ಆ ಟೈಮಲ್ಲಿ ನಿಮ್ಗೆ ಆಲ್ರೆಡಿ ಗೊತ್ತಿರ್ಬೋದು, ಈ ಟ್ಯಾರಿಫ್ಸ್ ಇಶ್ಯೂ ಆಗಿರ್ಬೋದು, ಇನ್ಫ್ಲೇಷನ್ ಇಶ್ಯೂ ಆಗಿರ್ಬೋದು, ರಷ್ಯನ್ ಯುಕ್ರೇನ್ ವಾರ್ ಆಗಿರ್ಬೋದು, ಇನ್ನೂ ಏನೇನೋ ಪ್ರತಿದಿನ, ಪ್ರತಿ ವಾರ ಒಂದು ಹೊಸ ನ್ಯೂಸ್ ಬಂದೇ ಬರೋದು ಮಾರ್ಕೆಟ್‌ನಲ್ಲಿ. ಅದ್ರ ತಕ್ಕ ಹಾಗೆ ಮಾರ್ಕೆಟು ರಿಯಾಕ್ಟ್ ಆಗೋದು, ಮಾರ್ಕೆಟ್ ಫ್ಲಕ್ಚುಯೇಟ್ ಆಗೋದು. ಇವತ್ತು 5% ಅಪ್ ಹೋದರೆ, ಇನ್ನು 5% ಕೆಳಗಡೆ. ಕ್ರೂಡ್ ಆಯಿಲ್ ಇವತ್ತು ಅಪ್ ಹೋದರೆ ಮತ್ತೆ ಮಾರ್ಕೆಟು ಡೌನ್ ಆಗೋದು. ಸೊ ಈ ಥರ ಅಪ್ಪು ಡೌನ್ ಆಗಿಬಿಟ್ಟು ಮಾರ್ಕೆಟ್ ಡೈಲಿ ಫ್ಲಕ್ಚುಯೇಟ್ ಆಗ್ತಾ ಇರೋದು. ನನಗೆ ಇದ್ರ ಬಗ್ಗೆ ಸಿಕ್ಕಾಪಟ್ಟೆ ಆಂಗ್ಸೈಟಿ ಕ್ರಿಯೇಟ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಬಟ್ ಮೇಲೆ ಕೆಳಗೆ ಏನು ಮಾಡುತ್ತಲ್ಲ, ಆ ಮೂಮೆಂಟಲ್ಲಿ ಆ್ಯಸ್ ಎ ಇನ್ವೆಸ್ಟರ್ ನಮಗೆ ಸಿಕ್ಕಾಪಟ್ಟೆ ಒಂದು ಆಂಗ್ಸೈಟಿ ಕೊಡುತ್ತೆ. ಒಂದು ಫೋಮೋ ಕ್ರಿಯೇಟ್ ಆಗುತ್ತೆ ನಮ್ಮಲ್ಲಿ. ಏನು ಮಾಡಬೇಕಿವಾಗ? ಜನ ಎಲ್ಲರೂ ಸೆಲ್ ಮಾಡ್ತಾ ಇದ್ದಾರೆ, ನಾನು ಬೈ ಮಾಡಲಾ? ಎಲ್ಲರೂ ಸೆಲ್ ಮಾಡ್ತಾ ಇದ್ದಾರೆ ಅಂತೇಳಿ ನಾನು ಸೆಲ್ ಮಾಡಲಾ? ಏನು ಕತೆ? ಏನೂ ಗೊತ್ತಾಗಲ್ಲ. ಬ್ಲ್ಯಾಂಕ್ ಆಗಿ ನಾವು ಒಂಥರ ಆಂಗ್ಸೈಟಿ, ಒಂಥರ ಸ್ಟ್ರೆಸ್ ಲೈಫನ್ನು ಲೀಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅದೇ ಇಶ್ಯೂ ಕೂಡ ನಂಗೆ ಕೂಡ ಆಗಿತ್ತು. ನಾನು ಎಷ್ಟೋ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡಿದ್ದೆ, ಎಲ್ಲ ಕ್ವಾಲಿಟಿ ಸ್ಟಾಕ್ಸು. ಬಟ್ ಸ್ಟಿಲ್ 3, 4 ವರ್ಷ ಯಾವುದೇ ರಿಟರ್ನ್ ಕೊಡದೇ ಇದ್ದಾಗ ನಾನೇನೋ ತಪ್ಪು ಮಾಡ್ತಾ ಇದ್ದೀನಾ? ಈ ಸ್ಟಾಕ್ ಸೆಲೆಕ್ಟ್ ಮಾಡಿಬಿಟ್ಟು ನಾನು ತಪ್ಪು ಮಾಡಿದ್ನಾ? ಏನು ಕತೆ? ಸೊ ಈ ಥರ ಹಲವಾರು ಯೋಚನೆಗಳು ನಂಗೆ ಕಾಡೋಕ್ಕೆ ಸ್ಟಾರ್ಟ್ ಆಯಿತು. ಸೊ ನಾನು ನನ್ನ ಲೈಫಲ್ಲಿ
ಮೋಸ್ಟ್ ಆಫ್ ದ ಟೈಮ್ ಸ್ಟಾಕ್ ಮಾರ್ಕೆಟ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೆ. ನಂಗೆ ಅದು ಇಷ್ಟ ಇರಲಿಲ್ಲ. ಏನಕ್ಕೆ ಇಷ್ಟ ಇರಲಿಲ್ಲ ಅಂತ ಹೇಳಿ ನಾನು ಥರ್ಡ್ ಪಾಯಿಂಟಲ್ಲಿ ಹೇಳ್ತೀನಿ. ಥರ್ಡ್ ಒನ್ ಮೆಂಟಲ್ ಪೀಸ್. ನಂಗೆ ಇವಾಗ ನನ್ನ ಲೈಫ್ ಮೇಲೆ ಸ್ವಲ್ಪ ಕ್ಲಾರಿಟಿ ಬರ್ತಾ ಇದೆ. ನನಗೆ ಯಾವ ಥರ ಲೈಫ್ ಬೇಕು, ಯಾವ ಥರ ಲೈಫ್ ಲೀಡ್ ಮಾಡಬೇಕಂತ ಒಂದು ಕ್ಲಿಯರಾಗಿ ಒಂದು ಕ್ಲಾರಿಟಿ ಇದೆ. ನನಗೆ ಈ ಕಾಂಪ್ಲೆಕ್ಸು, ಈ ಸ್ಟ್ರೆಸ್‌ಫುಲ್ ಲೈಫ್ ಲೀಡ್ ಮಾಡೋಕ್ಕೆ ಇಷ್ಟ ಇಲ್ಲ. ನನ್ನ ಲೈಫ್ ನಾನು ಎಷ್ಟು ಸಿಂಪಲ್ ಆಗುತ್ತೆ, ಎಷ್ಟು ಮಿನಿಮಲ್ ಆಗುತ್ತೆ, ಎಷ್ಟು ಕ್ವಾಲಿಟಿ ಆಗುತ್ತೆ, ಅಷ್ಟು ನಾನು ನನ್ನ ಲೈಫನ್ನು ಸ್ಟ್ರಕ್ಚರ್ ಮಾಡಿಬಿಟ್ಟು ಲೀಡ್ ಮಾಡೋಕ್ಕೆ ನನಗೆ ಇಷ್ಟ ಆಗುತ್ತೆ. ಬಟ್ ಸ್ಟಾಕ್ ಮಾರ್ಕೆಟು ಈ ಎಲ್ಲ ಫ್ಯಾಕ್ಟರ್ಸ್ ಮೇಲೆ ಇಂಪ್ಯಾಕ್ಟ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಸೊ ನನ್ನ ಮೋಸ್ಟ್ ಆಫ್ ದ ಟೈಮ್ ನಾನು ಸ್ಟಾಕ್ ಮಾರ್ಕೆಟ್‌ಗೆ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅಂದರೆ ಪ್ರತಿದಿನ ಸ್ಟಾಕ್ಸ್‌ಗಳು ಅಪ್ ಹೋದಾಗ, ಡೌನ್ ಹೋದಾಗ ಅಥವಾ ಅಂಡರ್ ಪರ್ಫಾರ್ಮ್ ಮಾಡಿದಾಗ ನಾನು ಆ ಸ್ಟಾಕ್ ಕಂಪ್ನಿ ಡೀಟೇಲ್ಸ್ ಬಗ್ಗೆ, ಆ ಮ್ಯಾನೇಜ್ಮೆಂಟ್ ಬಗ್ಗೆ, ಆ ಕಂಪ್ನಿ ಪ್ರಾಡಕ್ಟ್ಸ್ ಬಗ್ಗೆ, ಅದಾದಮೇಲೆ ಟೆಕ್ನಿಕಲ್ ಚಾರ್ಟು ಏನಕ್ಕೆ ಅಂಡರ್ ಪರ್ಫಾರ್ಮ್ ಆಗ್ತಾ ಇದೆ, ಮಾರ್ಕೆಟ್ ಸಿಚುಯೇಷನ್ ಹೆಂಗೆ, ಅಲ್ಲಿರುವಂಥ ಇನ್ವೆಸ್ಟರ್ಸು ಯಾರು ಸೆಲ್ ಮಾಡಿದ್ದಾರೆ, ಯಾರು ಬೈ ಮಾಡ್ತಾ ಇದ್ದಾರೆ, ಮ್ಯೂಚುವಲ್ ಫಂಡ್ಸು ಯಾವ ಸ್ಟಾಕ್ಸಲ್ಲಿ ಜಾಸ್ತಿ ಇನ್ವೆಸ್ಟ್ ಮಾಡಿದ್ದಾರೆ, ಪ್ರತಿಯೊಂದು ನಾನು ಸ್ಟಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಇದೆಲ್ಲ ಯಾವುದ್ರ ಮೇಲೆ ಎಫೆಕ್ಟ್ ಆಗೋಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ಮೆಂಟಲ್ ಪೀಸು. ನನ್ನ ಕಡೆ ಮೊದಲೇ ಟೈಮ್ ಇರೋದು ಸಿಕ್ಕಾಪಟ್ಟೆ ಕಡಿಮೆ. ನಾನು ಆಲ್ರೆಡಿ ಫುಲ್ ಟೈಮ್ ಜಾಬ್ ಮಾಡ್ತಾ ಇದ್ದೀನಿ. ಅದಾದಮೇಲೆ ಯೂಟ್ಯೂಬ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆ ನಾನು ಇದಕ್ಕೆ ಜಾಸ್ತಿ ಟೈಮ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಈ ಅದರ್ ಫೀಲ್ಡ್ಸ್‌ಗೆ ಅದು ಇಂಪ್ಯಾಕ್ಟ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಸೊ ನಂಗೆ ಅದು ಇಷ್ಟ ಇರಲಿಲ್ಲ. ಆ್ಯಕ್ಚುಲಿ ಐ ಹ್ಯಾವ್ ಒನ್ ರೂಲ್. ನನ್ನ ಲೈಫಲ್ಲಿ ಯಾವುದಾದ್ರೂ ಒಂದು ಥಿಂಗು ನನ್ನ ಮೆಂಟಲ್ ಪೀಸ್‌ಗೆ ಅದು ಡಿಸ್ಟರ್ಬ್ ಮಾಡೋಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ನಾನು ಅದ್ರ ಬಗ್ಗೆ ಜಾಸ್ತಿ ಕೇರ್ ಮಾಡಲ್ಲ. ಅದನ್ನು ಸ್ಯಾಕ್ರಿಫೈಸ್ ಮಾಡ್ತೀನಿ. ಅದನ್ನು ಅವಾಯ್ಡ್ ಮಾಡ್ತೀನಿ. ಸೊ ನಾನು ಒಂದು ಲೆವೆಲ್‌ಗೆ, ಒಂದು ಪಾಯಿಂಟ್‌ಗೆ ರೀಚ್ ಆದೆ. ನಾನು ಡಿಸಿಷನ್ ತೊಗೊಳ್ಳೇಬೇಕಾಯಿತು. ಸ್ಟಾಕ್ ಮಾರ್ಕೆಟಾ ಅಥವಾ ನನ್ನ ಮೆಂಟಲ್ ಪೀಸಾ? ಸೊ ನಾನು ನನ್ನ ಮೆಂಟಲ್ ಪೀಸನ್ನು ಚೂಸ್ ಮಾಡಿಬಿಟ್ಟು ಸ್ಟಾಕ್ ಮಾರ್ಕೆಟನ್ನು ಕ್ವಿಟ್ ಮಾಡಬೇಕಂತ ಡಿಸೈಡ್ ಮಾಡಿದೆ. ಒಂದು ಆಲ್ಮೋಸ್ಟ್ ಒಂದು 2 ವರ್ಷ ಇನ್ವೆಸ್ಟ್ ಮಾಡಾದ್ಮೇಲೆ ಇಷ್ಟೆಲ್ಲ ಸ್ಟಾಕ್ಸು ಫ್ಲಕ್ಚುಯೇಟ್ ಆದಮೇಲೆ ಎಷ್ಟು ನನ್ನ ಕ್ವಾಲಿಟಿ ಕಂಪ್ನಿಗಳು ನೆಗೆಟಿವ್ ರಿಟರ್ನ್ ಕೊಟ್ಟರೂ ಕೂಡ ನನ್ನ ಪೋರ್ಟ್‌ಫೋಲಿಯೋ ಆಲ್ಮೋಸ್ಟ್ ಒಂದು 40,000 ಪ್ಲಸ್ ಇತ್ತು. ಸೊ 2 ವರ್ಷದಲ್ಲಿ 40,000 ಪ್ರಾಫಿಟ್ಟು ಇಟ್ಸ್ ನಾಟ್ ಬ್ಯಾಡ್ ಆ್ಯಕ್ಚುಲಿ. ನಾನು ಎಷ್ಟೇ ತಪ್ಪು ಮಾಡಿದರೂ ಕೂಡ, ಏನೇ ಮಾಡಿದರೂ ಕೂಡ 40,000 ಪ್ರಾಫಿಟ್ಟಿಂದ ನಾನು ಹೊರಗಡೆ ಬಂದೆ. ಐ ಡೋಂಟ್ ಥಿಂಕ್ ದಿಸ್ ಈಸ್ ಅ ಬ್ಯಾಡ್ ಗೇಮ್. ಇಟ್ಸ್ ಅ ಗುಡ್ ಗೇಮ್ ಆ್ಯಕ್ಚುಲಿ. ಐ ಐ ಕೈಂಡ್ ಆಫ್ ವಾನ್ ಆನ್ ದಿಸ್ ಒನ್. ಸೊ ನಾನು ಜನವರಿ ಮಂತಲ್ಲಿ ನನ್ನ ಸ್ಟಾಕ್ಸನ್ನು ಸೆಲ್ ಮಾಡಿದೆ. ನೀವು ನನ್ನ ನ್ಯೂಸ್ ಲೆಟರ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಿ. ನಿಮ್ಗೆ ಆಲ್ರೆಡಿ ಗೊತ್ತು. ನಾನು ಆ ದುಡ್ಡನ್ನು ಸ್ಟಾಕ್ಸಿಂದ ಸೆಲ್ ಮಾಡಿಬಿಟ್ಟು ಬಂದಂಥ ದುಡ್ಡನ್ನು ನಾನು ಎಲ್ಲಿ ಇನ್ವೆಸ್ಟ್ ಮಾಡಿದ್ದೀನಿ ಅಂತ ಹೇಳಿ ನಾನು ಆಲ್ರೆಡಿ ನ್ಯೂಸ್ ಲೆಟರಲ್ಲಿ ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾನು ಇನ್ಸ್ಟಾಗ್ರಾಮಲ್ಲಿ ಕೂಡ ಅಪ್ಡೇಟ್ ಕೊಡ್ತಾ ಇರ್ತೀನಿ ಅವಾಗಿವಾಗ. ಸೊ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿಲ್ಲ ಅಂದರೆ ಫಾಲೋ ಮಾಡ್ಕೊಳ್ಳಿ. ಜಸ್ಟ್ ಇನ್ ಕೇಸ್ ನಾನು ಸ್ಟಾಕನ್ನು ಸೆಲ್ ಮಾಡಿದ್ದೀನಿ ಅಥವಾ ಸ್ಟಾಕ್ ಮಾರ್ಕೆಟನ್ನು ಕ್ವಿಟ್ ಮಾಡಿದ್ದೀನಿ ಅಂತಂದರೆ ಸ್ಟಾಕ್ ಮಾರ್ಕೆಟು, ಸ್ಟಾಕ್ಸು ಕೆಟ್ಟದಂತ ಏನಲ್ಲ. ಆ್ಯಕ್ಚುಲಿ ಎಷ್ಟು ನನ್ನ ಸ್ಟಿಲ್ ಐ ಫೀಲ್ ಸ್ಟಾಕ್ಸ್ ಆ್ಯಂಡ್ ಸ್ಟಾಕ್ ಮಾರ್ಕೆಟ್ ಆರ್ ದ ಬೆಸ್ಟ್ ಅಸೆಟ್ ಟು ಕ್ರಿಯೇಟ್ ವೆಲ್ತ್. ಸೊ ಕಂಪೇರ್ಡ್ ಟು ಅದರ್ ಅಸೆಟ್ಟು, ಸ್ಟಾಕ್ ಮಾರ್ಕೆಟ್ ಆರ್ ದ ಬೆಸ್ಟ್ ವೇ ಟು ಗೆಟ್ ಮೋರ್ ರಿಟರ್ನ್ ಕಂಪೇರ್ಡ್ ಟು ಅದರ್ ಅಸೆಟ್ಸ್ ಲೈಕ್ FD ಆರ್ ಗೋಲ್ಡ್ ಆರ್ ರಿಯಲ್ ಎಸ್ಟೇಟ್. ಬಟ್ that cost a little bit of your mental peace and you need to give a lot of time to that. ಸೊ ಒಂದು ವೇಳೆ ನಿಮ್ಮ ಕಡೆ ಟೈಮ್ ಇತ್ತು, ನೀವು ಸ್ವಲ್ಪ ಮೆಂಟಲ್ ಪೀಸು ಡಿಸ್ಟರ್ಬ್ ಮಾಡ್ಕೊಳ್ಳೋಕ್ಕೆ ನಿಮಗೆ ಆಗ್ತಿತ್ತು ಅಂದರೆ ನೀವು ಸ್ಟಾಕ್ ಮತ್ತು ಸ್ಟಾಕ್ ಮಾರ್ಕೆಟನ್ನು ಚೂಸ್ ಮಾಡ್ಕೊಳ್ಳಿ. ಡೋಂಟ್ ಗೋ ವಿತ್ ಅ ಮ್ಯೂಚುವಲ್ ಫಂಡ್, ಡೋಂಟ್ ಗೋ ವಿತ್ ಅ ಇಂಡೆಕ್ಸ್ ಫಂಡ್, ಜಸ್ಟ್ ಚೂಸ್ ಸ್ಟಾಕ್ಸ್. ಯು ಡೋಂಟ್ ನೀಡ್ ಸಿಕ್ಕಾಪಟ್ಟೆ ಸ್ಟಡಿ ಮಾಡಬೇಕಂತ ಏನಿಲ್ಲ. ಜಸ್ಟ್ ನೀವೊಂದು ಫಂಡಮೆಂಟಲ್ ಸ್ಟ್ರಾಂಗ್ ಇರೋಂಥ ಸ್ಟಾಕ್ಸನ್ನು ಚೂಸ್ ಮಾಡಿಬಿಟ್ಟು ನಿಮ್ಮ ಪೋರ್ಟ್‌ಫೋಲಿಯೋ ಮಾಡಿಕೊಂಡು ನೀವು ವೆಲ್ತನ್ನು ಕ್ರಿಯೇಟ್ ಮಾಡ್ಕೋಬೋದು. ಸೆಕೆಂಡ್ ಪಾಯಿಂಟ್, ನಾನು ನಿಮಗೆ ಈ ಪಾಯಿಂಟ್ ಬಗ್ಗೆ ಸಿಕ್ಕಾಪಟ್ಟೆ ಸ್ಟ್ರೆಸ್ ಮಾಡಿಬಿಟ್ಟು, ಹೈಲೈಟ್ ಮಾಡಿಬಿಟ್ಟು ಪ್ರತಿಯೊಂದು ವಿಡಿಯೋದಲ್ಲಿ ಹೇಳೋದಕ್ಕೆ ಟ್ರೈ ಮಾಡಿದ್ದೀನಿ. ಇನ್ಕಮ್ ಈಸ್ ಗ್ರೇಟರ್ ದ್ಯಾನ್ ಸೇವಿಂಗ್ಸ್. ನಿಮ್ಮ ಸ್ಯಾಲ್ರಿ 20,000 ಇತ್ತು ಅಂದರೆ ನೀವು ಹಂಗೋ ಹಿಂಗೋ ಮಾಡಿಬಿಟ್ಟು 50% ಸ್ಯಾಲ್ರಿ ಸೇವ್ ಮಾಡಿದರೆ 10,000 ಆಗುತ್ತೆ. ಅದೇ 1,00,000 ನಿಮ್ಮ ಕಡೆ ಸ್ಯಾಲ್ರಿ ಇತ್ತು ಅಂದರೆ ನೀವು ಜಸ್ಟ್ 10% ಸೇವ್ ಮಾಡಿದರೆ ಕೂಡ 10,000 ಆಗುತ್ತೆ. ಸೊ ನಾನು ಡೇ ಟು ಡೇ ಲೈಫಲ್ಲಿ ನೋಡ್ತೀನಿ, ಎಷ್ಟೋ ಕಮೆಂಟಲ್ಲಿ ಅಥವಾ ಎಷ್ಟೋ ವಿಡಿಯೋದಲ್ಲಿ ನೋಡ್ತೀನಿ, ಅವ್ರ ಸ್ಯಾಲ್ರಿ ಜಸ್ಟ್ 15, 20, 25 ಇರುತ್ತೆ. ಅದರಲ್ಲಿ ಅವರು ಮ್ಯಾಕ್ಸ್ ಟು ಮ್ಯಾಕ್ಸ್ ಸೇವ್ ಮಾಡ್ತಾರೆ. ದ್ಯಾಟ್ ಈಸ್ ಗುಡ್ ಥಿಂಗ್ ಆ್ಯಕ್ಚುಲಿ, ದ್ಯಾಟ್ ಈಸ್ ಅ ಗುಡ್ ಹ್ಯಾಬಿಟ್. ಬಟ್ ಎಷ್ಟು ಸೇವ್ ಮಾಡೋಕ್ಕೆ ಸಾಧ್ಯ? 15,000, 20,000 ಅಥವಾ 100% ಸೇವ್ ಮಾಡಿದರೂ ಕೂಡ 25,000 ಆಗುತ್ತೆ. ಸೊ 20,000, 25,000 ಇನ್ವೆಸ್ಟ್ ಮಾಡಿದರೆ ನಿಮಗೆ ಬೇಗ ವೆಲ್ತ್ ಕ್ರಿಯೇಟ್ ಮಾಡೋಕ್ಕಾಗಲ್ಲ. ಸೊ ಇನ್ಸ್ಟೆಡ್ ಆಫ್ ನೀವು ಸೇವ್ ಮಾಡೋ ಕಡೆ ಫೋಕಸ್ ಬಿಟ್ಬಿಟ್ಟು ಇನ್ಕಮ್ ಜಾಸ್ತಿ ಮಾಡೋ ಕಡೆ ಫೋಕಸ್ ಮಾಡ್ಕೊಳ್ಳಿ. ಅಂದರೆ ಜಾಬ್ ಸ್ವಿಚ್ ಮಾಡ್ಕೋದು ಅಥವಾ ಸೈಡ್ ಹಸಲ್ ಸ್ಟಾರ್ಟ್ ಮಾಡೋದು. ನಾನು ಆಲ್ರೆಡಿ ಈ ವಿಡಿಯೋದಲ್ಲಿ ಹೇಳಿದ್ದೀನಿ, ನೀವು ಯಾವ ಥರ ಸೈಡ್ ಹಸಲ್ ಸ್ಟಾರ್ಟ್ ಮಾಡಿಬಿಟ್ಟು ಎಕ್ಸ್ಟ್ರಾ ಇನ್ಕಮ್ ಜನರೇಟ್ ಮಾಡ್ಕೋಬೋದು ಅಂತ ಹೇಳಿ. ಓಕೆ, ನಾನು ಆಲ್ಮೋಸ್ಟು ವಿಡಿಯೋ ಮಾಡಿಬಿಟ್ಟು 4ರಿಂದ 5 ತಿಂಗಳಾಯಿತು. ಏನಕ್ಕೆ ಅಂತಂದರೆ ಸ್ಟಾಕ್ ಮಾರ್ಕೆಟ್ ಸೆಲ್ ಮಾಡಿದೆ ಅಂತ ಏನಿಲ್ಲ. ನಾನು ಆ್ಯಕ್ಚುಲಿ ನನ್ನ ಇಂಟರ್ವ್ಯೂಗೆ ಪ್ರಿಪೇರ್ ಆಗ್ತಾಯಿದ್ದೀನಿ. ನಾನು ಬೇರೆ ಜಾಬ್ಗೆ ಸ್ವಿಚ್ ಆಗ್ತಾಯಿದ್ದೀನಿ. ಸೊ ಅದ್ರ ಸಲುವಾಗಿ ನನಗೆ ಟೈಮ್ ಸಿಗ್ತಾ ಇರಲಿಲ್ಲ ವಿಡಿಯೋ ಮಾಡೋಕ್ಕೆ. ಅದ್ರ ಸಲುವಾಗಿ ಗ್ಯಾಪ್ ತೊಗೊಂಡಿದ್ದೆ. ನನ್ನದೊಂದು ಹ್ಯಾಬಿಟ್ ಇದೆ, ನಾನು ಮಲ್ಟಿಪಲ್ ಥಿಂಗ್ಸ್ ಮೇಲೆ ಫೋಕಸ್ ಮಾಡೋಕ್ಕಾಗಲ್ಲ ಅಟ್ ದ ಸೇಮ್ ಟೈಮ್. ಆ ಹ್ಯಾಬಿಟನ್ನು ಚೇಂಜ್ ಮಾಡ್ಕೋಬೇಕು ಅಂತ ಹೇಳಿ ನಾನು ಇವಾಗ ವಿಡಿಯೋ ಮಾಡ್ತಾಯಿದ್ದೀನಿ. ಸ್ಟಿಲ್ ಐ ಆಮ್ ಸರ್ಚಿಂಗ್ ಫಾರ್ ಅ ಜಾಬ್ ಆ್ಯಂಡ್ ಸ್ಟಿಲ್ ಐ ಆಮ್ ಮೇಕಿಂಗ್ ದಿಸ್ ವಿಡಿಯೋ. ಸೊ ಫೋಕಸಿಂಗ್ ಆನ್ ಅ ಸಿಂಗಲ್ ಥಿಂಗ್ ಅಟ್ ಒನ್ ಟೈಮ್
is not a good idea actually. So we need to learn how to manage things at the same time. That's what I'm doing now. ಮತ್ತು ಇನ್ನೊಂದು ಮೇನ್ ರೀಸನ್ ನಾನು ವಿಡಿಯೋ ಮಾಡೋದಕ್ಕೆ ಈಸ್ ಯುವರ್ ಲವ್ ಆ್ಯಂಡ್ ಸಪೋರ್ಟ್. ನನ್ನ ಇನ್ಸ್ಟಾಗ್ರಾಮಲ್ಲಿ ಇಷ್ಟೊಂದು ಮೆಸೇಜ್ ನೋಡಿದೆ, ಯೂಟ್ಯೂಬಲ್ಲಿ ಕಮೆಂಟ್ಸ್ ನೋಡಿದೆ. ಐ ಕ್ಯಾನ್ ಸೇ ಐ ಆಮ್ ಬಿಟ್ ಲಕ್ಕಿ ಆ್ಯಕ್ಚುಲಿ. ನಿಮ್ಮಂಥ ಆಡಿಯನ್ಸ್ ಈ ಥರ ಕಮ್ಯುನಿಟಿ ಬಿಲ್ಡ್ ಮಾಡಿದ್ದಕ್ಕೆ ಐ ಆಮ್ ರಿಯಲಿ ಲಕ್ಕಿ ಆ್ಯಂಡ್ ಐ ಫೀಲ್ ಪ್ರೌಡ್ ಆಫ್ ಮೈ ಸೆಲ್ಫ್. ಸೊ ಈ ಸಪೋರ್ಟನ್ನು ನಾನು ಹೀಗೆ ಇಟ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ, ಎಷ್ಟಾಗುತ್ತೆ ಅಷ್ಟು ಜಾಸ್ತಿ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆಲ್ಮೋಸ್ಟ್ ಪ್ರತಿ ಸಂಡೇ 7 PM ನನಗೆ ವಿಡಿಯೋ ಬರ್ತಾ ಹೋಗುತ್ತೆ ಇನ್ಮೇಲಿಂದ. ಅದು ಎಷ್ಟೇ ಆಗಿರ್ಬೋದು, ಮೇ ಬಿ ಅಟ್ಲೀಸ್ಟ್ ಒಂದು 30 ಸೆಕೆಂಡಿಂದ 1 ನಿಮಿಷ ವಿಡಿಯೋ ಆದರೂ ಬಂದೇ ಬರುತ್ತೆ. ನಾನು ಜಸ್ಟ್ ವಿಡಿಯೋ ಮಾಡಬೇಕಂತ ಹೇಳಿ ವಿಡಿಯೋ ಮಾಡಲ್ಲ. ಅದರಲ್ಲಿ ಡೆಫಿನೆಟಾಗಿ ವ್ಯಾಲ್ಯೂ ಆ್ಯಡ್ ಮಾಡೇ ಮಾಡ್ತೀನಿ. ಆ ವಿಡಿಯೋದಿಂದ ನಿಮಗೆ ಏನಾದರೂ ಸಿಕ್ಕೇ ಸಿಗುತ್ತೆ. ಸೊ ಪ್ರತಿ ರವಿವಾರ 7 PM ನೀವು ನನ್ನ ಚಾನಲ್ಗೆ ಚೆಕ್ ಮಾಡ್ಬೋದು. ಡೆಫಿನೆಟಾಗಿ ನಾನು ವಿಡಿಯೋ ಹಾಕಿರ್ತೀನಿ. ಸೊ ದಟ್ ಈಸ್ ಆಲ್ ಆ್ಯಕ್ಚುಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದ ಸಪೋರ್ಟ್ ಆ್ಯಂಡ್ ವಿಲ್ ಸಿ ಇನ್ ದ ನೆಕ್ಸ್ಟ್ ಸಂಡೇ ಎಟ್ 7 PM. ಥ್ಯಾಂಕ್ ಯು. ಬಾಯ್. ಓಹ್ ಸಾರಿ, ಮತ್ತೆ ಸಿಗುವ.